ಹಾಯ್ ಎಲ್ಲರಿಗೂ ನಮಸ್ಕಾರ. ಯಾರು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬಸವಣ್ಣನವರು ಚೆನ್ನಾಗಿ ಹೇಳ್ತೀನಿ. ಇವಾಗ ಬಿಸಿಲು ತುಂಬ ಜಾಸ್ತಿ ಇದೆ, ಹಂಗಾಗಿ ಸಾಧ್ಯವಾದಷ್ಟು ಮಧ್ಯಾಹ್ನ ಟೈಮ್ ಹೊರಗಡೆ ಓಡಾಡೋದನ್ನು ಕಡಿಮೆ ಮಾಡಿ ಬೆಳಗ್ಗೆ ಸಂಜೆ ಹೊರಗಡೆ ಕೆಲಸಗಳ್ನ ಇಟ್ಕೊಳ್ಳಿ. ಏಕೆಂದರೆ ಆಮೇಲೆ ಬಾಡಿ ಫುಲ್ ನೀರು ಜಾಸ್ತಿ ಕುಡೀರಿ. ಬಾಡಿ ಡಿಹೈಡ್ರೇಟ್ ಆಗ್ತಿರೈತೆ. ಎಷ್ಟೋ ಜನ ಫುಲ್ ಸುಸ್ತಾಗ್ಬಿಡ್ತಾರೆ ಹೊರಗಡೆ ಹೋಗಿ. ನೀರು ಕುಡಿಬೇಕು ಜಾಸ್ತಿ. ನೀರಿನ ಕೊಳ. ಅಡವಿಯಲ್ಲೊಬ್ಬ ಕಡು ನೀರಡೆಸಿ ಎಡೆಯಲ್ಲಿ ನೀರ ಕಂಡಂತಾಯಿತಯ್ಯ, ಕುರುಡ ಕಣ್ಣ ಪಡೆದಂತೆ ಬಡವ ನಿಧಾನವ ಕಂಡಂತಾಯಿತಯ್ಯ, ನಮ್ಮ ಕೂಡಲ ಸಂಗನ ಶರಣರ ಬರವೆನ್ನ ಪ್ರಾಣ ಕಂಡಯ್ಯ. ತಾತ್ಪರ್ಯ: ಕಾಡಿನ ಮಧ್ಯದಲ್ಲಿ ಬಹಳವಾಗಿ ಬಾಯಾರಿಕೆ ಆದಾಗ ಪಕ್ಕದಲ್ಲಿಯೇ ನೀರಿನ ಕೊಳ ಕಂಡು ಆನಂದ ಪಡುವಂತೆ, ಅಂದನಿಗೆ ಕಣ್ಣು ಬಂದಂತೆ, ನಿಧಿ ದೊರೆತಂತೆ ಶರಣರ ಆಗಮನದಿಂದಲೇ ನನ್ನ ಜೀವ ಉಸಿರಾಡುವುದು. ಚೆಕೋರ ಪಕ್ಷಿ. ಚೆಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಹೊಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಬ್ರಹ್ಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆಯುವುದೇ ಚಿಂತೆ. ತಾತ್ಪರ್ಯ: ಚಂದ್ರನು ಯಾವಾಗ ಕಾಣಿಸುವನೋ ಎಂಬ ಚಿಂತೆ ಚೆಕೋರ ಪಕ್ಷಿಗೆ, ಸೂರ್ಯನು ಯಾವಾಗ ಬರುವನೋ ಎಂಬ ಚಿಂತೆ ಕಮಲಕ್ಕೆ, ಭ್ರಮರಗಳಿಗೆ ಹೂವಿನಲ್ಲಿ ಅಡಗಿರುವ ಜೇನನ್ನು ಸವಿಯುವ ಚಿಂತೆ ನನಗೆ. ಯಾವ ಚಿಂತೆ ಎಂದರೆ ಯಾವಾಗ ನಮ್ಮ ಕೂಡಲ ಸಂಗಮ ದೇವರ ಚಿಂತೆ ಮಾಡುವೆನೋ ಎಂದೆ. ಕಡೆಗೆ ಮನಸ್ಸನ್ನು ಎಳೆಯಬೇಡ, ಸುಮ್ಮನೆ ಆಕಾಶಕ್ಕೆ ಹಾರಿ ಕಾಗೆಯಂತೆ ಯಾವುದಕ್ಕೂ ಹಂಬಲಿಸಬೇಡ ಮನವಿ. ಯಾವಾಗ ಶರಣರನ್ನು ಕಂಡಾಗ ಶಿವಲಿಂಗ ದೊರೆಯಿತೆಂದು ಅರಿತುಕೊಂಡು ಸೇವೆ ಮಾಡು ಮನವೇ ಕೂಡಲ ಸಂಗಮ ದೇವ. ಕುರುಡರಿಗೆ ಏನು ಅರಿವಾಗುತ್ತದೆ? ಕಾಣಬಹುದೇ ಪುರುಷದ ಗಿರಿಯಂದ ಕಂಗೆ, ಹರಿಯಬಹುದೇ ರಸದ ಬಾವಿ ನಿರ್ಭಾಂಗ್ಯಂಗೆ, ತೆಗೆಯಬಹುದೇ ಕಡುವು ವರವು ದರಿದ್ರಂಗೆ, ಕರೆಯಬಹುದೇ ಕಾಮಧೇನು ಶುದ್ಧಂಗೆ, ವನ್ನ ಉಳವ ಕಂಡು ನರಿ ತನ್ನ ಬಾಲವ ಹುಣ್ಣು ಮಾಡಿಕೊಂಡರೆ ಓಲಲಹುದೆ, ಎನ್ನ ನೊಡೆಯ ಕೂಡಲ ಸಂಗನ ಶರಣರ ಪುಣ್ಯವಿಲ್ಲದೆ ಕಾಣಬಹುದೇ. ತಾತ್ಪರ್ಯ: ಕುರುಡರಿಗೆ ಏನು ಅರಿವಾಗುತ್ತದೆ? ಪುರುಷಮಣಿಯ ಮಹಾತ್ಮ ಭಾಗ್ಯಹೀನನಾದವನಿಗೆ ಎಲ್ಲಿ ತಿಳಿಯುತ್ತದೆ ರಸದ ಬಾವಿ ಎಲ್ಲಿದೆ ಎಂದು? ದರಿದ್ರನಿಗೆ ಐಶ್ವರ್ಯ ಒಲಿದು ಬರಲು ಸಾಧ್ಯವೇ? ಕಾಮಧೇನು ಪಾಪಿಗೆ ಹಾಲು ಕೊಡುವುದೇ? ಒಂದೇ ಹುಳವು ಕೆಂಪು ರಂಗಿನಿಂದ ಮಿಂಚುವುದೆಂದು ನರಿಯು ತನ್ನ ಬಾಲ ಸುಟ್ಟುಕೊಂಡು ಒಂದೇ ಹುಳುವಾಗುವುದೇ? ಹಾಗೆಯೇ ಕೂಡಲ ಸಂಗಮನಾಥನ ಶರಣರು ಪುಣ್ಯವಿಲ್ಲದವರಿಗೆ ಕಾಣುತ್ತಾರೆಯೇ? ಧನ್ಯವಾದಗಳು.